PC ಮೋಹನ್ ಗೆಲ್ತಾರೆ ಅನ್ಸುತ್ತೆ ಮೇಡಮ್. ಎಲ್ಲ ಜನಗಳ ಬಾಯಲ್ಲಿ ಕೂಡ ಅವ್ರ ಹೆಸರೇ ಬರ್ತಾ ಇದೆ. ಬಿಜೆಪಿಗೆ ಮತ್ತೆ JDS-ಗೆ ಎರಡಕ್ಕೂ ಪ್ಲಸ್ ಪಾಯಿಂಟ್ ಮೇಡಮ್. ಗ್ಯಾರಂಟಿ ಒಂದು ಗಿಮಿಕ್ ಬಿಟ್ರೆ ಬಟ್ ಅದರಿಂದ ಬಡವರು ಉದ್ಧಾರ ಆಗ್ತಾರೆ ಅನ್ನೋದು ಅಲ್ಲಿ ಕಿತ್ಕೊಂತಾ ಇದಾರೆ, ಅಲ್ಲಿ ಕೊಡ್ತಾ ಇದಾರೆ ಮೇಡಮ್. ಅಲ್ಲಿ ಹೇಳೋದ್ ಕಷ್ಟ. ನೆಕ್ ಟು ನೆಕ್ ಫೈಟ್ ಇದೆ. ಅಟ್ಲೀಸ್ಟ್ ಒಬ್ಬ ಒಳ್ಳೆ ಪ್ರಧಾನಿ ಅಭ್ಯರ್ಥಿ ಆಗ್ಲಿ ಅಂತ ಆಸೆ ಪಡ್ತೀನಿ. ಆ 5 ಗ್ಯಾರಂಟಿಗಳಿಂದ ಬೇರೆ ಯಾವುದೇ ಡೆವಲಪ್ಮೆಂಟ್ ನ ಮಾಡಕ್ ಆಗ್ತಾ ಇಲ್ಲ. ಯಾವುದೋ ಇಂಟರ್ವ್ಯೂ ಹೇಳಿದ್ದಾರೆ, ನಾನು ಎಲ್ಲಾ ಕಡೆ ಹೋಗಿ ಕ್ಯಾನ್ವಾಸ್ ಮಾಡಕ್ ಆಗಲ್ಲ ಅಂತ. ಮಿಂಗಲ್ಲೇ ಆಗ್ಲಿಲ್ಲ ಅಂದ್ರೆ ಜನರ ಮುಖ್ಯ, ಅವ್ರು ಗೆಲ್ಲೋದೆಲ್ಲಿ. ಯಾರು ಏನೇ ಮಾಡ್ಲಿ, ಯಾರೇ ಬಂದು ಅವ್ರ ಅಪೋಸಿಟ್ ನಿಂತ್ಕೊಂಡ್ರು ಅಷ್ಟೇ ತುಂಬಾ ಕಷ್ಟ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಒಂದು ಯಂಗ್ ಎನರ್ಜೆಟಿಕ್ ಲೀಡರ್. ಅವರು ಅನುಕೂಲ ಆಗೋರ್ಗೆ ಅನುಕೂಲ ಆಗಿದೆ, ಯಾರಿಗೆ ಅನುಕೂಲ ಆಗಿಲ್ಲ ಅವ್ರಿಗೆ ಅನುಕೂಲ ಆಗಿಲ್ಲ. ಮೈತ್ರಿ ಮಾಡ್ಕೊಂಡಿರಿಂದ ಸ್ವಲ್ಪ ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ಬೋದು ಅಂತ ನನ್ನ ಅನುಭವ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಡೈನಮಿಕ್ ಲೀಡರ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಕ್ ಇವಾಗ ಏನೂ ಇಲ್ಲ. ಸದ್ಯ ನಾನು ಚಾಮರಾಜಪೇಟೆಯಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಜೊತೆಗೆ ಈ ಒಂದು ಗ್ರೂಪ್ ಏನಿದೆ ವಿಶೇಷವಾಗಿದೆ, ಯಾಕಂದರೆ ಬೇರೆ ಬೇರೆ ಭಾಗದಿಂದ ಬಂದವರು. ಅಂದರೆ ಬೆಂಗಳೂರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಹೊರಗಡೆಯವರು ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಅಷ್ಟೇ ಅಲ್ಲ, ಸೆಂಟ್ರಲ್ನ ಸರ್ವೆ ಆಗಿದ್ರೂ ಕೂಡ ಇಲ್ಲಿ ಬೆಂಗಳೂರು ಗ್ರಾಮಾಂತರದವ್ರು ಇದ್ದಾರೆ, ತುಮಕೂರವ್ರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಪರಮೇಶ್. ಸರ್, ಈಗ ತಮಗೆ ಬೆಂಗಳೂರು ಸೆಂಟ್ರಲ್ ಬಗ್ಗೆ ಕ್ವೆಶನ್ ಕೇಳಬೇಕಾ, ಬೆಂಗಳೂರು ಗ್ರಾಮಾಂತರ ಬಗ್ಗೆ ಕೇಳಬೇಕಾ ಸರ್? ನಿಮಗೆ ಯಾವ್ದು ಕೇಳ್ಬೇಕು ಅನ್ಸುತ್ತೆ? ಫಸ್ಟ್ ಹಾಗಾದ್ರೆ ಸೆಂಟ್ರಲ್ ಬಗ್ಗೆ ಮಾತಾಡ್ಬಿಡೋಣ. ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್, ಯಾರು ಗೆಲ್ಬಹುದು? PC ಮೋಹನ್ ಗೆಲ್ತಾರೆ ಅನ್ಸುತ್ತೆ ಮೇಡಮ್. ಓಕೆ, ಯಾಕೆ ಸರ್ PC ಮೋಹನ್ ಅವ್ರು ಗೆಲ್ತಾರೆ? ಅವರು ಸ್ವಲ್ಪ ಜನಪ್ರಿಯತೆ ಚೆನ್ನಾಗಿದೆ ಮೇಡಮ್. ಮತ್ತು ಎಲ್ಲ ಕಡೆ ಹೋಗಿ ಜನರು ಏನೇ ಕಷ್ಟ ಇದ್ದರೂ ಕೂಡ ಅಲ್ಲೋಗಿ ಅವ್ರ ಕಷ್ಟಗಳನ್ನ ನಿವಾರಣೆ ಮಾಡಿ ಎಲ್ಲ ಜನಗಳ ಬಾಯಲ್ಲಿ ಕೂಡ ಅವ್ರ ಹೆಸರೇ ಬರ್ತಾ ಇದೆ. ಓಕೆ, ಸತತವಾಗಿ ಗೆಲ್ತಾ ಇದ್ದಾರೆ. ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮಾಡಿದ್ದಾರೆ ಮೇಡಮ್. ಓಕೆ, ಶಾಸಕರು ಜಮೀರ್ ಖಾನ್ ಅವರು ಕೆಲಸ ಮಾಡಿದಾರಾ ಹೇಗೆ ಸರ್? ಜಮೀರ್ ಖಾನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಎಲ್ಲ ಬಡವ್ರ ಜೊತೆ ಮಿಂಗಲ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಚಾಮರಾಜಪೇಟೆ ಅಭಿವೃದ್ಧಿ ಆಗಿದೆಯಾ ಹೇಗೆ? ಯಾಕಂದ್ರೆ MLA ಕಾಂಗ್ರೆಸ್ನವ್ರು ಇದ್ದಾರೆ, MP BJP ಅವರು ಇದ್ದಾರೆ. ಸೊ ಹಾಗಾಗಿ ಕೆಲಸಗಳಾಗಿದೆಯಾ? ಆಗಿದೆ ಮೇಡಮ್. ಜಮೀರ್ ಅಹಮದ್ ಖಾನ್ ಅವರು ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲೆಲ್ಲಿ ಬರುತ್ತೆ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಮತ್ತು ಅವರ ಅದಕ್ಕಿಂತ ಹೆಚ್ಚಾಗಿ ಬಡವರ ಕಷ್ಟ ಏನಿದೆ ಅದನ್ನು ನಿವಾರಿಸೋ ಕಡೆ ಹೆಚ್ಚು ಗಮನ ಹರಿಸ್ತಾರೆ ಅವರು. ಓಕೆ, ಈ ಬಾರಿ ಹಾಗಾದ್ರೆ ಬೆಂಗಳೂರು ಸೆಂಟ್ರಲ್ನಿಂದ BJP ಅವರೇ ಮತ್ತೊಮ್ಮೆ ಸಂಸದರಾಗ್ತಾರೆ? ಖಂಡಿತ ಮೇಡಮ್, ಖಂಡಿತ. BJP ಮತ್ತು JDS ಏನು ಚುನಾವಣೆಗಾಗಿ ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ಏನು ಹೇಳ್ತೀರಾ ಸರ್? ಮೈತ್ರಿ ಬಗ್ಗೆ ಅದು BJPಗೆ ಮತ್ತು JDS-ಗೆ ಎರಡಕ್ಕೂ ಪ್ಲಸ್ ಪಾಯಿಂಟ್ ಮೇಡಮ್. ಓಕೆ, ಇಲ್ಲಿ PC ಮೋಹನ್ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಗುತ್ತಾ ಅದು? ಬಟ್ JDS ವೋಟರ್ಸ್ ಜಾಸ್ತಿ ಇಲ್ಲ, ಆದರೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತಾ PC ಮೋಹನ್ ಅವ್ರಿಗೆ? ನೀವು ಕಾನ್ಸ್ಟಿಟ್ಯೂಯನ್ಸಿಗೆ ಹೋದ್ರು ಕೂಡ ಮಿನಿಮಮ್ ಪರ್ಸೆಂಟೇಜ್ ಆಫ್ JDS ವೋಟರ್ಸ್ ಇದ್ದಾರೆ. ಪಾರ್ಸಿಯಲಿ ದಟ್ ವಿಲ್ ಹೆಲ್ಪ್ ಇನ್ ಬೆಂಗಳೂರು ಸೆಂಟ್ರಲಲ್ಲಿ. ನೀವು ಹೊರಗಡೆ ಹೋದರೆ, ಔಟ್ ಆಫ್ ಬೆಂಗಳೂರು ಸೆಂಟ್ರಲ್ ಹೊರಗಡೆ ಹೋದರೆ JDS ಅವ್ರ ಜೊತೆ ಮಿಂಗಲ್ ಆಗಿರೋದ್ರಿಂದ, ಮೈತ್ರಿ ಆಗಿರೋದ್ರಿಂದ ಹೆಚ್ಚಿನ ಲಾಭ ಆಗುತ್ತೆ. ನಿಮ್ಮ ಪ್ರಕಾರ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ತಾರೆ? 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ ಮೇಡಮ್? ಮೈತ್ರಿ ಅಭ್ಯರ್ಥಿಗಳು 18, ಇನ್ನು 10 ಕಾಂಗ್ರೆಸ್. ಕಾಂಗ್ರೆಸ್ 10 ಬರುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 1 ಸೀಟು. ಈ ಬಾರಿ ನಿಜಕ್ಕೂ 10 ಸೀಟ್ ಬರುತ್ತಾ ಮೇಡಮ್? ಕಾಂಗ್ರೆಸ್ಸು JDS ಎರಡೂ ಪಾರ್ಟಿಗಳ ಮಧ್ಯ ಮೈತ್ರಿ ಆಗಿದ್ದರಿಂದ ಆ ಥರ ರಿಸಲ್ಟ್ ಬಂದಿತ್ತು. ಈ ಸರಿ ಆ ಥರ ಪರಿಸ್ಥಿತಿ ಇಲ್ಲ. ಸರ್ಕಾರ ಅವ್ರ ಕೈಲಿರೋದ್ರಿಂದ ಮತ್ತು ಅಧಿಕಾರ ಅವ್ರ ಕೈಲಿರೋದ್ರಿಂದ ಮತ್ತು ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲ ಸೇರಿ 10 ಸೀಟ್ ಅಂತೂ ಬರ್ತಾರೆ ಅನ್ನೋ ನಂಬಿಕೆ ಇದೆ ಮೇಡಮ್. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ ಗೌರ್ಮೆಂಟು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿಗಳು ಒಳ್ಳೇದೋ ಹೇಗೆ? ಬಡವರಿಗೆ ನಿಜಕ್ಕೂ ಗ್ಯಾರಂಟಿಗಳು ಹೆಲ್ಪ್ ಆಗ್ತಾ ಇದೆಯಾ ಮೇಡಮ್? ಗ್ಯಾರಂಟಿಯಿಂದ ಫಾರ್ ಎಕ್ಸಾಂಪಲ್ ಈಗ ಅಕ್ಕಿ ಜಾಸ್ತಿ ಕೊಡ್ತಾರೆ. ಊಟ ಇಲ್ಲ ಅಂತವರು ಯಾರೂ ಇಲ್ಲ ಇವಾಗ. ಅವ್ರಿಗೆ ಊಟಕ್ಕೆ ಎಷ್ಟು ಬೇಕೋ ದುಡ್ಡು ಕೊಳ್ಳೋ ಶಕ್ತಿ ಇದೆ. 150 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ, ಅದನ್ನು ಕಟ್ಟೋವಷ್ಟು ಶಕ್ತಿ ಇಲ್ಲರೂ ಯಾರೂ ಇಲ್ಲ. ಗ್ಯಾರಂಟಿ ಒಂದು ಗಿಮಿಕ್ ಬಿಟ್ರೆ ಬಟ್ ಅದರಿಂದ ಬಡವರು ಉದ್ಧಾರ ಆಗ್ತಾರೆ ಅನ್ನೋದು ಈಗ ಕೆಲವರು ಹೇಳ್ತಾರೆ, ಬಡವರೆಲ್ಲ ಗೃಹಲಕ್ಷ್ಮಿ ಏನು 2,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಅನ್ನೋದು ಹಳ್ಳಿಲಿ ಇರುವಂತಹ ಮಹಿಳೆಯರಿಗೆ ದೊಡ್ಡ ಅಮೌಂಟ್ ಅಂತ. ಮೇಡಮ್, ಇವಾಗ ಏನಾಗ್ತಾ ಇದೆ, ಈಗ 2,000 ಲೇಡೀಸಿಗೆ ಕೊಡ್ತಾ ಇದ್ದಾರೆ. ಗಂಡಸುಗಳದ್ದು ಒಂದು ಕಡೆ ಡ್ರಿಂಕ್ಸ್ ದುಡ್ಡು ಜಾಸ್ತಿ ಮಾಡಿದ್ದಾರೆ, ಅಲ್ಲಿ ಕಿತ್ಕೊತಾ ಇದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ. ಬಟ್ ವಾಟ್ ಈಸ್ ದ ಟೋಟಲ್ ಬೆನಿಫಿಟ್ ಟು ದಿ ಪೀಪಲ್ ದೆನ್? ಆದರೆ ಗ್ಯಾರಂಟಿಗಳಿಂದಾಗಿ ಹೆಚ್ಚು ಓಟ್ ಹಾಕ್ಬೋದಾ ಕಾಂಗ್ರೆಸ್ಗೆ ಜನರು? ಮೇಡಮ್, ಆ ಥರ ಸಾಧ್ಯತೆ ಇಲ್ಲ.
ಸ್ಟೇಟ್ ಗೌರ್ಮೆಂಟ್ ನೋಡೋದು ದೃಷ್ಟಿ ಬೇರೆ, ಪಾರ್ಲಿಮೆಂಟ್ ಎಲೆಕ್ಷನ್ ನೋಡೋ ದೃಷ್ಟಿ ಬೇರೆ. ಓಕೆ ಪಾರ್ಲಿಮೆಂಟನ್ನು ಎಲೆಕ್ಷನ್ನ ದೃಷ್ಟಿ ನೋಡ್ಬೇಕಾದ್ರೆ ಅಲ್ಲಿ ಲೀಡರ್ಸ್ ಯಾರು ಅಂತ ನೋಡ್ತಾರೆ. ಓಕೆ ಹಾಂ ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅಂತ ಕಂಪೇರ್ ಮಾಡಿದಾಗ ಅಲ್ಲಿ ಸೂಕ್ತ ವ್ಯಕ್ತಿ ಯಾರು ಅದನ್ನ ನೋಡಿ ಮತ ಹಾಕೋದ್ರಿಂದ ಬಹುಶಃ ಅದು ವರ್ಕೌಟ್ ಆಗಲ್ಲ ಅಂತ ಅನ್ಕೊಂತೀನಿ. ಕರ್ನಾಟಕದ ಜನರು ಮೋದಿಯವರ ಮುಖವನ್ನ ನೋಡಿ ಓಟ್ ಹಾಕ್ತಾರೋ ಬಿಜೆಪಿಗೆ ಅಥವಾ ಇಲ್ಲಿನ ಅಭ್ಯರ್ಥಿಗಳ ಮುಖವನ್ನ ನೋಡಿ ಹಾಕ್ತಾರೋ? ಎರಡೂ ಇಂಪಾರ್ಟೆಂಟ್. ಇಲ್ಲಿ ಲೋಕಲ್ ಅಭ್ಯರ್ಥಿ ಕೂಡ ಇಂಪಾರ್ಟೆಂಟು, ಅಲ್ಲಿ ದಟ್ ಸೆಂಟ್ರಲ್ ಲೀಡರ್ಶಿಪ್ ಕೂಡ ಇಂಪಾರ್ಟೆಂಟು. ಎರಡನ್ನೂ ನೋಡಿ ಮತ ಹಾಕ್ತಾರೆ ಅನ್ಸುತ್ತೆ. ಓಕೆ, ಈಗ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತನಾಡೋಣ. ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಸೊ ಐ ಥಿಂಕ್ ಇಡೀ ದೇಶದಲ್ಲೇ ಅಲ್ಲೂ ಕೂಡ ಎಲ್ಲರೂ ಗಮನ ಇರುತ್ತೆ ಬೆಂಗಳೂರು ರೂರಲ್ ಬಗ್ಗೆನೇ. ಯಾಕಂದರೆ ಹಾಲಿ ಸಂಸದರು ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ನಿಂದ, ಇನ್ನೊಂದು ಕಡೆ ಡಾಕ್ಟರ್ CN ಮಂಜುನಾಥ್ ಅವರು. ಯಾರು ಗೆಲ್ಲಬಹುದು ಅನ್ಸುತ್ತೆ ಸರ್? ಮೇಡಮ್ ಅಲ್ಲಿ ಹೇಳೋದು ಕಷ್ಟ. ನೆಕ್ ಟು ನೆಕ್ ಫೈಟ್ ಇದೆ, ಬಟ್ ರಿಸಲ್ಟ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಯಾರೇ ಗೆದ್ರೂ ಕೂಡ ಕೇವಲ ಅಂದರೆ 10,000 20,000 ಮತಗಳ ಅಂತರದಲ್ಲಿ ಮಾತ್ರ ಗೆಲ್ತಾರ? ಹೌದು ಮೇಡಮ್, ಖಂಡಿತ. ಫೈನಲಿ ಯಾರು ಗೆಲ್ಲಬಹುದು ಅನ್ಸುತ್ತೆ? ಯಾಕಂದ್ರೆ ಸಂಸದರ ಕೆಲಸವನ್ನ ಕೂಡ ನೋಡಿರ್ತೀರಾ, ಇನ್ನೊಂದು ಕಡೆ ಡಾಕ್ಟರ್ CN ಮಂಜುನಾಥ್ ಅವರ ಬಗ್ಗೆ ಕೂಡ ಗೊತ್ತಿರುತ್ತೆ. ಫೈನಲಿ ಯಾರು ವಿನ್ ಆಗಬಹುದು ಅಂತ ಅನ್ಸುತ್ತೆ ಸರ್? ಮೇಡಮ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ರಿಸಲ್ಟ್ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಾದ್ರೆ ಮತ ಎಣಿಕೆ ದಿನ ಎಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರದ ಬಗ್ಗೆನೇ ಜಾಸ್ತಿ ನೋಡ್ತಾ ಇರಬೇಕಾಗತ್ತೆ. ಕೊನೆಯ ಹಂತದವರೆಗೂ ಕೂಡ ರೋಚಕತೆ ಇರುತ್ತಾ? ಹೌದು ಮೇಡಮ್, ಹೌದು. ಓಕೆ, ಡಿ.ಕೆ. ಬ್ರದರ್ಸ್ ವರ್ಸಸ್ HD ಕುಮಾರಸ್ವಾಮಿ ಅಂತಾನೆ ಆ ಕಣ ಪೈಪೋಟಿ ಇರೋದು ನಿಜ ಹೌದಾ? ಹಾಗೆ ಇದೆಯಾ, ಹೇಗೆ ಸರ್? ಮೇಡಮ್ ಆ ಥರ ಬರಲ್ಲ ಅಲ್ಲಿ. ಏನಕ್ಕಂತಂದರೆ ಅವರು BJP ಕ್ಯಾಂಡಿಡೇಟ್ ಆಗಿರೋದ್ರಿಂದ BJP ವರ್ಸಸ್ ಡಿ.ಕೆ. ಬ್ರದರ್ಸ್ ಅನ್ನೋ ಥರ ಅಲ್ಲಿ ಹೆಚ್ಚು ಅಲ್ಲ, ಈಗ ಕುಮಾರಸ್ವಾಮಿ ಅವರು ಕೂಡ ಆ ಒಂದು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೌದು ಮೇಡಮ್, ಅಲ್ಲೂ JDS ವೋಟರ್ಸ್ ಎಲ್ಲ ಕಡೆ ಇದ್ದಾರೆ. ನೀವು ಕುಣಿಗಲ್ ತೊಗೊಂಡ್ರೆ JDS ಬೆಲ್ಟ್ ಇದೆ, ಮಾಗಡಿ JDS ಬೇಸ್ ಇದೆ, ರಾಮನಗರ ಇದೆ, ಚನ್ನಪಟ್ಟಣ ಇದೆ. ಎಕ್ಸೆಪ್ಟ್ ಆನೇಕಲ್ ಬಿಟ್ಟರೆ ಎಲ್ಲ ಕಡೆ JDS ಬೆಲ್ಟ್ ಇದೆ. ಇನ್ನು ಬೆಂಗಳೂರು ಸಿಟಿಗೆ ಬಂದರೆ ಇವಾಗ ಯಾವುದು ಈಗ ರಾಜರಾಜೇಶ್ವರಿ ನಗರ BJP ಇದು ಜಾಸ್ತಿ ಇದೆ. ನೀವು ಆ ಕಡೆ ಇದು ಸುಮಾರು ಒಂದು 20 ಆಲ್ಮೋಸ್ಟ್ 15-20% ಬೆಂಗಳೂರು ಅರ್ಬನ್ ಬರುತ್ತೆ. ಸ್ವಲ್ಪ ಅದು BJP ಕಡೆ ಡೈವರ್ಟ್ ಆಗುತ್ತೆ. ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ ಹೇಳ್ತೀರಾ? ನೆಕ್ ಟು ನೆಕ್ ಫೈಟ್ ಇರುತ್ತೆ ಮೇಡಮ್. ಓಕೆ, ಹಾಲಿ ಸಂಸದರು ಡಿ.ಕೆ. ಸುರೇಶ್ ಕೆಲಸಗಳನ್ನ ಮಾಡಿದಾರಾ, ಹೇಗೆ ಕೆಲಸ ಮಾಡಿದ್ದಾರೆ ಮೇಡಮ್? ನಿಮ್ಮ ಪ್ರಕಾರ ಈ ಅಭ್ಯರ್ಥಿಗಳಿಗೆ ಯಾವ್ಯಾವ ಅಂಶಗಳು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನೋಡೋದಾದ್ರೆ ಡಿ.ಕೆ. ಸುರೇಶ್ ಅವ್ರದ್ದು ಯಾವೆಲ್ಲ ವಿಚಾರಗಳು ಪ್ಲಸ್ ಪಾಯಿಂಟ್ ಆಗುತ್ತೆ? ಡಿ.ಕೆ. ಸುರೇಶ್ಗೆ ಪ್ರತಿದಿನ ಜನಗಳ ಜೊತೆ ಬೆರೀತಾರೆ. ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಲ್ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ. ಅದು ಪ್ಲಸ್ ಪಾಯಿಂಟ್ ಅವರಿಗೆ. ಮತ್ತೆ ಕೆಲಸ ಮಾಡಿದ್ದಾರೆ, ಮತ್ತೆ ಅವ್ರ ಹಿಂದೆ ಅಧಿಕಾರ ಇದೆ. ಡಾಕ್ಟರ್ CN ಮಂಜುನಾಥ್ ಅವರಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ? ಅವ್ರ ಬಗ್ಗೆ ಜನರಲ್ಲಿರ್ತಕ್ಕಂಥ ಒಳ್ಳೆ ಅಭಿಪ್ರಾಯ ಏನಿದೆ, ಮತ್ತು BJP ಪಕ್ಷದ ಒಂದು ವರ್ಚಸ್ಸು ಏನಿದೆ ಇವಾಗಿನ ಇದರಲ್ಲಿ, ಮತ್ತು JDSನ ಒಂದು ಅವರು ಏನದು ದೇವೇಗೌಡರು ಅಳಿಯಾನದೊಂದು ಏನಿದೆ, ಅವೆಲ್ಲ ಪ್ಲಸ್ ಪಾಯಿಂಟ್ ಆಗಿ ಅವ್ರು ಗೆಲ್ತಾರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆ ಲೀಡ್ರು, ಅವರೇ ಗೆಲ್ಲಿ ಅವರೇ ಮತ್ತೆ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ಆಸೆ ಪಡ್ತೇವೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಬಟ್ ಇನ್ನು ಮೆಚುರಿಟಿ ಬೇಕು. ಇನ್ನು ಮೆಚುರಿಟಿ ಬೆಳೆಸ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಅಟ್ಲೀಸ್ಟ್ ಒಬ್ಬ ಒಳ್ಳೆ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ ಆಸೆ ಪಡ್ತೀನಿ. ಓಕೆ, ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸಿದ್ದರಾಮಯ್ಯ ಅವರು CM. ಹೇಗೆ ಆಡಳಿತವನ್ನ ನಡೆಸ್ತಾ ಇದ್ದಾರೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾಂಗ್ರೆಸ್ ಗೌರ್ಮೆಂಟಿನ ಆಡಳಿತದ ಬಗ್ಗೆ? ನನಗಿರೋ ಅನುಭವದ ಮೇಲೆ ಆಡಳಿತದ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಅವ್ರು ಕೊಟ್ಟಂಥ 5 ಗ್ಯಾರಂಟಿಗಳೇನಿದೆ, ಆ 5 ಗ್ಯಾರಂಟಿಗಳಿಂದ ಬೇರೆ ಯಾವುದೇ ಡೆವಲಪ್ಮೆಂಟ್ನ ಮಾಡೋಕ್ಕಾಗ್ತಾ ಇಲ್ಲ. ಅನುದಾನ ಬರ್ತಾ ಇಲ್ಲ. ಈಸ್ ಎ ಗುಡ್ ಇದರಿಂದ ಒಳ್ಳೆ ಗವರ್ನೆನ್ಸ್ ಕೊಡ್ತಾರೆ ಅವ್ರಿಗಿರೋ ಅನುಭವಕ್ಕೆ. ಬಟ್ ಅವರ ಜನಗಳಿಗೆ ಏನಿದು ಈಗ ಬೇರೆ ಯಾವುದೇ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಮೊಹಮ್ಮದ್ ಅರ್ಷದ್ ಅಂತ ಮೇಡಮ್. ಓಕೆ, ತಾವು ಬೆಂಗಳೂರು ಸೆಂಟ್ರಲ್ ಅವರ, ಎಲ್ಲಿ ಅವರು ಸರ್? ಕನಕ್ಪುರ ಮೇಡಮ್. ಓಕೆ, ಕನಕ್ಪುರ ಅಂದರೆ ಬೆಂಗಳೂರು ಗ್ರಾಮಾಂತರನೇ ಬರುತ್ತೆ. ಜಿದ್ದಾಜಿದ್ದಿನ ಪೈಪೋಟಿ ಇದೆ, ಪ್ರತಿಷ್ಠೆಯ ಕಣ ಕೂಡ. ಸೊ ಯಾರು ವಿನ್ ಆಗ್ತಾರೆ? ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್? ನನ್ನ ಪ್ರಕಾರ ಡಿ.ಕೆ. ಸುರೇಶ್ ಮೇಡಮ್ ಅಲ್ಲಿ. ಯಾಕೆ ಡಿ.ಕೆ. ಸುರೇಶ್ ಅವರು ಅಂತ ಅನ್ಸುತ್ತೆ ಸರ್? ಯಾಕಂದರೆ ನಾವು ಕನಕ್ಪುರದಲ್ಲಿ ಇರೋರು, ನಾವು ನೋಡಿದ್ದೀವಿ ಅವ್ರ ಕೆಲಸಗಳನ್ನ, ಯಾವ ಥರ ನೀವು ಡೆವಲಪ್ ಆಗಿದೆ ಕನಕ್ಪುರನೇ ಕಂಪೇರ್ ಟು 10 years ಬ್ಯಾಕು. ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ. ಓಕೆ, ಬಟ್ ಪೈಪೋಟಿ ಇರೋದಂತೂ ಸತ್ಯನಾ ಸರ್? ಪೈಪೋಟಿ ಅಂದರೆ ಅವ್ರಿಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಹಾಸ್ಪಿಟ್ಲಲ್ಲೇ ನೋಡಿರೋದು. ಅವ್ರು ಆಲ್ರೆಡಿ ಮುಂಚೆ ಯಾವುದೋ ಇಂಟರ್ವ್ಯೂಲಿ ಹೇಳಿದ್ದಾರೆ, ನಾನು ಎಲ್ಲ ಕಡೆ ಹೋಗಿ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಅಂತ.
ಸೊ ಆ ಥರ ಮಾಡಿದ್ರೆ ಮಿಂಗಲ್ಲೇ ಆಗಲಿಲ್ಲ ಅಂದರೆ ಜನರ ಮುಖ್ಯ ಅವ್ರು ಗೆಲ್ಲೋದೆಲ್ಲಿ. ಓಕೆ ಸೊ ತುಂಬ ಕಷ್ಟ ಆಗುತ್ತೆ. ನಮ್ಮ ಪ್ರಕಾರ ಏನು ಅವ್ರಿಗೆ ಒಂದು 40% ಹೋಗ್ಬೋದು, ಆದರೆ 50,000 ಲೀಡಿಂದ ಗೆದ್ದೇ ಗೆಲ್ತಾರೆ. ಓಕೆ ಈಗ ಕೇವಲ ಕರ್ನಾಟಕ ಅಲ್ಲ, ದೇಶದ ಜನರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದರೆ ಡಿ ಕೆ ಬ್ರದರ್ಸ್, ಅದರಲ್ಲೂ ಡಿ ಕೆ ಸುರೇಶ್ ಅವ್ರನ್ನ ಹೇಗಾದರೂ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರ ಬಿ ಜೆ ಪಿ ಮತ್ತು JDS ಅಲ್ಲಿದೆ. ಹಾಗಾದರೆ ಆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗತ್ತಾ? ಅದು 100% ಮೇಡಮ್. ಯಾರು ಏನೇ ಬಂದ್ರು ಮೇಡ್ರು, ಯಾಕಂದರೆ ಅಲ್ಲಿ ಜನಗಳು ಎಲ್ಲ ಅವ್ರ ಕೆಲಸ ನೋಡಿ ಅವ್ರು ನೋಡ್ಬಿಟ್ಟೆ ಓಟ್ ಹಾಕೋದು. ಯಾರು ಏನೇ ಮಾಡಲಿ, ಯಾರೇ ಬಂದು ಅವ್ರ ಆಪೋಸಿಟ್ ನಿಂತ್ಕೊಂಡ್ರು ಅಷ್ಟೇ ತುಂಬ ಕಷ್ಟ ಇದೆ ಮೇಡಮ್. ಓಕೆ, ಕನಕಪುರದ ಮತದಾರರು ಏನು ಹೇಳ್ತಾರೆ? ಅಲ್ಲಿ ಏನಿದೆ ಸರ್ ರಾಜಕೀಯ ಲೆಕ್ಕಾಚಾರ ಎಲ್ಲ? ಅಲ್ಲಿ ಮೇಡಮ್ ಅಲ್ಲಿ ಆಲ್ಮೋಸ್ಟು JDS ತುಂಬ ಕಡಿಮೆ, BJP ಅಂದರೆ ನೆಗೆಟಿವ್ ಒಂದು 10,000 ಓಟ್ ಬೀಳ್ಬೋದು ಅಷ್ಟೇ. ಬಿಟ್ಟರೆ ಅಲ್ಲಿ ನೀವು ಎಲ್ಲಿ ಯಾರಿಗೆ ಕೇಳಲಿ ಅವರು ಡಿ ಕೆ ಸುರೇಶ್ ಅನ್ನೋದು. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅಂದರೆ ಅವರು ಗುಡ್ ಲೀಡರ್. ಅವರು ಚೆನ್ನಾಗಿ ಗೌರ್ಮೆಂಟ್ ನಡ್ಸ್ಕೊ ಹೋಯ್ತವ್ರೆ. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಸೆಂಟ್ರಲ್ ಅವ್ರ ಗೌರ್ಮೆಂಟ್ ಇರೋ ಪ್ರಕಾರ ಇವ್ರಿಗೆ ಇಲ್ಲಿ MP ಸೀಟ್ ಯಾರು ನಿಂತ್ಕೋತ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಅಷ್ಟು ಬಿಟ್ಟರೆ ಬೇರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಒಂದು ಯಂಗ್ ಎನರ್ಜೆಟಿಕ್ ಲೀಡರ್. ಅವ್ರಿಗೂ ಮುಂದೆ ಅವಕಾಶ ಕೊಟ್ಟರೆ ಅವರು ಸ್ವಲ್ಪ ಅವರಾಗಿ ಥಿಂಕಿಂಗ್ ಮಾಡಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು. ಓಕೆ, ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಮೇಡಮ್ ತುಂಬ ಚೆನ್ನಾಗಿ ನಡೆಸ್ತಾವ್ರೆ ಮೇಡಮ್. ತುಂಬ ಜನಕ್ಕೆ ಇವಾಗ ಹೆಂಗಸರು 2,000 ರೂಪಾಯಿ, ಅದರಿಂದನೇ ತುಂಬ ಜನ ಸ್ವಲ್ಪ ಎಷ್ಟೋ ಅವ್ರದ್ದು ಖರ್ಚುಗಳು, ಅವ್ರದ್ದು ಯೂಸೇಜ್ಗಳು ಆಗ್ತಾಯಿದೆ. ಕರೆಂಟ್ ಬಿಲ್ ಫ್ರೀ ಕೊಟ್ಟವ್ರೆ, 200 ಯೂನಿಟ್ಸ್ ಫ್ರೀ ಕೊಟ್ಟವ್ರೆ. ಅದಕ್ಕಿಂತ 1,000 ರೂಪಾಯಿ ಕರೆಂಟ್ ಬಿಲ್ ಬರ್ತಿರೋರಿಗೆ ಎಲ್ಲ 200 ರೂಪಾಯಿ 100 ರೂಪಾಯಿ ಆ ಥರ ಬಿಲ್ ಬರ್ತಾಯಿದೆ. ಸೊ ಅದಕ್ಕಿಂತ ತುಂಬ ಅನುಕೂಲ ಆಗೋರ್ಗೆ ಅನುಕೂಲ ಆಗಿದೆ, ಯಾರಿಗೆ ಅನುಕೂಲ ಆಗಿಲ್ಲ ಅವ್ರಿಗೆ ಅನುಕೂಲ ಆಗಲಿಲ್ಲ ಮೇಡಮ್. ಓಕೆ, ನಿಮ್ಮ ಪ್ರಕಾರ BJP ಮತ್ತು JDS ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಮೇಡಮ್ JDS ಮೈತ್ರಿ ಇವ್ರು ಮಾಡಿಕೊಂಡು JDSಗೆ ಎಷ್ಟು ಸೀಟ್ ಬರುತ್ತೆ ಮೇಡಮ್? ಆಲ್ಮೋಸ್ಟ್ ಬಂದರೆ 1-2 ಮಾಡ್ಬೋದು. ಏನು ಯೂಸೇಜ್ ಏನಾಯಿತು JDS ಅವ್ರಿಗೆ ಮೈತ್ರಿ ಮಾಡಿ? ಇದರಿಂದ ಯೂಸೇಜ್ ಏನಾಯಿತು? ಅವರು ವಿತೌಟ್ ಮೈತ್ರಿ ಮಾಡ್ಕೊಳ್ಳದೆ 1 ಸೀಟ್ 2 ಸೀಟ್ ಆರಾಮಾಗಿ ಗೆಲ್ಬೋದಿತ್ತು. ನಾನು JDS ಅವ್ರಿಗೆ ಹೇಳೋದಂದ್ರೆ, ನಿಮ್ಗೆ ಯೂಸೇಜ್ ಏನಾಯಿತು? ಮೈತ್ರಿ ಮಾಡಿಕೊಂಡು ಬರೀ 1 ಸೀಟ್ 2 ಸೀಟ್ಗೋಸ್ಕರ ಏನು ಮಾಡ್ಕೋಬೇಕಿತ್ತು? ನೀವೇ ಇಂಡಿವಿಜುವಲ್ ಆಗಿ ಸೀಟ್ ಕೊಟ್ಟಿದ್ದಾರೆ ಸರ್, 25 BJP 3. ನೀವೇ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತಲ್ಲ ಅಂತ ನನಗನ್ಸುತ್ತೆ. ಮೈತ್ರಿ ಅವಶ್ಯಕತೆ ಇರಲಿಲ್ಲ ಅಂತ? ಇರಲಿಲ್ಲ ಮೇಡಮ್. ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಅವ್ರು ಮೈತ್ರಿ ಮಾಡ್ಕೊಂಡಿರಿಂದ ಸ್ವಲ್ಪ ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ಬೋದು ಅಂತ ನನ್ನ ಅನುಭವ. ವಿನ್ ಆಗ್ಬೋದು ಕಾಂಗ್ರೆಸ್? 14 ಸೀಟ್ ಬರ್ಬೋದು ಅಂತ ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮಾರುತಿ ಅಂತ ಮೇಡಮ್. ಸರ್, ಯಾವ ಪ್ರದೇಶ, ಯಾವ ಭಾಗದವರು? ಓಕೆ, ಯಲಹಂಕ ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಸೊ ನಿನ್ನೆ BJPಯಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಯಾರು ಗೆಲ್ಬೋದು ಸರ್? ಸುಧಾಕರ್ ಗೆಲ್ತಾರೆ ಮೇಡಮ್, ಶೂರ್ಲಿ ವಿಲ್ ವಿನ್. ಯಾಕಂತಂದ್ರೆ ಯಾಕೆ ಸುಧಾಕರ್ ಅವರು ಗೆಲ್ತಾರೆ ಅನ್ಸುತ್ತೆ? ಮೇಡಮ್ ಅಲ್ಲಿ ಆ್ಯಕ್ಚುಲಿ JDS ಮತ್ತು BJP ಮೈತ್ರಿಕೂಟ, ಅಲ್ಲಿ JDS ಓಟು ತುಂಬ ಇದೆ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಒಂದ್ಸಲ ನಿಂತಾಗ 1.5 ಲಕ್ಷ ಓಟು ಹತ್ರ ತೊಗೊಂಡಿದ್ದು. ಇದ್ರ ಮೇಲೆ ಅದು ಸಪೋರ್ಟ್ ಬರುತ್ತೆ ಅಂತ ಒಂದು. ಬಟ್ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಮೇಡಮ್. ಅದು ಸ್ವಲ್ಪ ಒಳ ಜಗಳ ಮತ್ತು ಏನೋ ಇರ್ತದೆ, ಅದರಿಂದ ಸೋತವ್ರೆ. ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ, ಅಲ್ಲಿ ಆ್ಯಕ್ಚುಲಿ ಯಲಹಂಕದ ವಿಶ್ವನಾಥ್ MLA ಇರಲ್ಲ, ಅವ್ರ ಮಗನಿಗೆ ಕೊಡಬೇಕಾಯ್ತು ಟಿಕೆಟ್. ಹೌದು, ಈಗ ಅವರಿಗೂ ಒಂಚೂರು ಅಸಮಾಧಾನ ಇರುತ್ತೆ. ಮತ್ತೆ ಯಲಹಂಕದಲ್ಲಿ 4 ಲಕ್ಷಕ್ಕೂ ಜಾಸ್ತಿ ವೋಟರ್ಸ್ ಇರೋದ್ರಿಂದ ನಿರ್ಣಾಯಕ ಆಗತ್ತೆ ಯಲಹಂಕ ಕೂಡ. ಬಟ್ ಯಲಹಂಕ ಏನಂತಂದರೆ ಮೇಡಮ್, ಪ್ಯೂರ್ BJP ಬೇಸಿರುವಂತಹ ಒಂದು ಇದು. ಅದರಿಂದ ಯಾವುದೇ ಕಾರಣಕ್ಕೂ ಯಲಹಂಕ ಮತದಾರರು BJPಗೆ ತುಂಬ ಒಂದು 3ನೇ ಸಲ ಇದು ಮಾಡ್ಕೊಂಡು ಬಂದವರು. ಒಂದು ವಿಶ್ವನಾಥ್ ಒಂದು ವರ್ಚಸ್ಸು, ವಿಶ್ವನಾಥ್ ಅವರ ಒಂದು ವರ್ಚಸ್ಸು, ಅದಾದಮೇಲೆ BJP ಮೇಲಿನ ಒಂದು ಇದು ನಂಬಿಕೆ. ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೆಲಸ ಮಾಡ್ತಾರೆ ಕೆ ಸುಧಾಕರ್ ಅವ್ರ ಜೊತೆಗೆ ಅಂತ. ವಿಶ್ವನಾಥ್ ಅವರು ಯಾವುದೇ ಕಾರಣಕ್ಕೂ ಪಕ್ಷ ನೋಡಿ ಅವರು ಇದುವರೆಗೂ ಗೆದ್ಕೊಂಬಂದವರು, ಜನರನ್ನ ಅದೇ ಥರ ಹಿಡಿದುಕೊಂಡಿರೋರು. ಅವ್ರ ಮೇಲೆ ವಿಶ್ವಾಸ ತುಂಬ ಇದೆ. ಅವರು ಕೂಡ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಇದು ಮಾಡೋದಿಲ್ಲ. ಸುಧಾಕರ್ ಅವರೇ ವಿನ್ ಆಗ್ತಾರೆ ಅಂತ, ಶೂರ್ಲಿ ವಿನ್ ಆಗ್ತಾರೆ ಅಂತ ನಮ್ಮ ಒಂದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಡೈನಮಿಕ್ ಲೀಡರ್, ಮತ್ತು ಒಂದು ಪ್ರಪಂಚವನ್ನು ಭಾರತದತ್ತ ಮುಖ ಮಾಡಿದಂಥ ಒಂದು ವ್ಯಕ್ತಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಕ್ಕೆ ಇವಾಗ ಏನೂ ಇಲ್ಲ, ಮುಂದೇನಾದರೂ ಇದ್ರೆ ಹೇಳೋಣ. BJP ಮತ್ತು JDS ಮೈತ್ರಿ ಬಗ್ಗೆ ಸರ್? ಮೇಡಮ್ BJP JDS ಮೈತ್ರಿ ಅಂತಂದರೆ ಈ ಕಡೆ ತುಂಬ ಕಡೆ ವರ್ಕೌಟ್ ಆಗುತ್ತೆ. ಆದರೆ BJP JDS ಮೈತ್ರಿ ಇಲ್ಲದೇ ಇದ್ದರೆ ಇನ್ನೊಂದು 2-3 ಸೀಟ್ ಜಾಸ್ತಿ ಬಂದಿರೋ ಅನ್ಸುತ್ತೆ BJPಗೆ. ನಿಮ್ಮ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಮೇಡಮ್? BJP ಮೈತ್ರಿಕೂಟಕ್ಕೆ 14ರಿಂದ 15, ಮಿಕ್ಕಿದ್ದು ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಬರುತ್ತೆ ಅಂತೀರಾ ಈ ಸಲ? 13, ಅಂದರೆ 50-50 ಬರುತ್ತೆ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು.
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.